ಇನ್ನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಷ್ಟೇ ಆಕ್ರೋಶ ವಿರೋಧಗಳು ಕೇಳಿಬಂದರೂ ಕೂಡ ರಾಜ್ಯ ಸರ್ಕಾರ ಜಗ್ಗು ಹಾಕಿ ಕಾಣ್ತಾ ಇದೆ. ಜಿಬಿಐಟಿ ಯೋಜನೆ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಪ್ರಕಟ ಆಗಿದೆ. ಬಿಡದಿ ಟೌನ್ಶಿಪ್ಗೆ ವಡೇರಹಳ್ಳಿ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ಅನ್ನದಾತರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಡೇರಹಳ್ಳಿಯಲ್ಲಿ 63 ಎಕರೆ ಭೂಸ್ವಾಧೀನಕ್ಕೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ ಅಲ್ಲಿರುವಂಥ ರೈತರು ನಾವು ನಮ್ಮ ಭೂಮಿ ಕೊಡೋದಕ್ಕೆ ತಯಾರಿಲ್ಲ, ಇಲ್ಲಿರುವಂಥದ್ದು ಯಾವುದು ಬರಡು ಭೂಮಿ ಅಲ್ಲ, ಇದನ್ನೇ ನಂಬಿ ನಾವು ಜೀವನ ಮಾಡ್ತಾ ಇರುವಂಥದ್ದು, ನಿಮಗೆ ಬೇಕಾದರೆ ಬೇರೆ ಜಾಗಗಳನ್ನು ಹುಡುಕಿ ಅಂಥೇಳಿ ಬಹಿರಂಗವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರ ಹಾಕ್ತಿದ್ರು ಕೂಡ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಹಿಡಿದ ಹಠವನ್ನು ಸಾಧಿಸಿಯೇ ತೀರೋ ರೀತಿಯಲ್ಲಿ ಆ ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನಕ್ಕೆ ಈ ಭಾಗದಲ್ಲಿ ಒಂದು ಅಂತಿಮ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ. ವಡೇರಹಳ್ಳಿಯಲ್ಲಿ 63 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆಗೆ ವಿರೋಧ ವ್ಯಕ್ತ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಡೇರಹಳ್ಳಿ ಗ್ರಾಮದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅಲ್ಲಿನ ರೈತರ ಜೊತೆ ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ಅನ್ನದಾತರು ನೋಡೋಣ. ನಾನಿವಾಗ ಭೂ ಸ್ವಾಧೀನಕ್ಕೊಳಗಾಗ್ತಿರುವಂಥ ವಡೇರಹಳ್ಳಿ ಗ್ರಾಮದ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಸುಮಾರು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರೋಹಳ್ಳಿ ತಾಲೂಕಿನ ವಡೇರಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಜಾಗ. ಈ ಒಂದು ವಡೇರಹಳ್ಳಿ ಗ್ರಾಮದಲ್ಲಿ ಸುಮಾರು 63 ಎಕರೆಯಷ್ಟು ಭೂ ಸ್ವಾಧೀನ ಮಾಡೋದಕ್ಕೂ ಕೂಡ ಈಗ ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ. ನಾವು ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ರೈತರು ಇಲ್ಲಿ ರಾಗಿ ಆಗಿರ್ಬೋದು, ತೆಂಗು, ಮಾವು, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನೆಲ್ಲವನ್ನು ಕೂಡ ಬೆಳೀತಾರೆ. ಮಲೆನಾಡಿನ ರೀತಿಯಲ್ಲಿ ಇಲ್ಲಿ ವಾಸ ಆಗುತ್ತೆ. ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈಗಾಗಲೇ ಕೆಲದಿಂದ ಮಳೆ ಕೂಡ ಬಂದಿದೆ. ಈಗಾಗಲೇ ರಾಗಿಯನ್ನು ಬಿತ್ತನೆ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಇಲ್ಲಿ ಬೋರ್ವೆಲ್ಗಳನ್ನು ಕೊರೆಸ್ಕೊಂಡು ಮಾವಾಗಿರ್ಬೋದು, ನುಗ್ಗೆಕಾಯಿ, ತೆಂಗು, ಬಾಳೆ, ಈ ಥರ ಬೇರೆ ಬೇರೆ ಬೆಳೆಗಳೆಲ್ಲವನ್ನು ಕೂಡ ರೈತರು ಬೆಳೀತಾ ಇದ್ದಾರೆ. ಪರ್ಯಾಯವಾಗಿ ಇಲ್ಲಿ ರಾಗಿಯನ್ನು ಕೂಡ ಬೆಳೀತಾ ಇರುವಂಥದ್ದು. ಈಗ ಆ ಒಂದು ರಾಗಿಯ ಜಮೀನಲ್ಲಿದ್ದೀನಿ. ಈಗಾಗಲೇ ರಾಗಿ ಕಾಯಿ ಕಚ್ಚಿರುವಂಥದ್ದು, ಇನ್ನೇನು ಕಟಾವಿಗೆ ಕೆಲವೇ ದಿನಗಳಿವೆ. ಈ ಒಂದು ಜಮೀನನ್ನು ಕೂಡ ಈಗಾಗಲೇ ಭೂಸ್ವಾಧೀನ ಮಾಡಿರುವಂಥದ್ದು. ಪ್ರಮುಖವಾಗಿ ರಾಮನಗರ ತಾಲೂಕು ಮತ್ತು ಹಾರೋಹಳ್ಳಿ ತಾಲೂಕಿನ 63 ಎಕರೆಯಷ್ಟು ಮಾತ್ರ ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. 3 ಕಂದಾಯ ಗ್ರಾಮಗಳಲ್ಲಿ 9 ಕಂದಾಯ ಗ್ರಾಮಗಳಲ್ಲಿ 3 ಕಂದಾಯ ಗ್ರಾಮಗಳನ್ನು ಈಗಾಗಲೇ ಭೂಸ್ವಾಧೀನಕ್ಕೆ ಫೈನಲ್ ನೋಟಿಫಿಕೇಶನ್ ಆಗಿ ರೈತರಿಗೆ ನೋಟಿಸ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ತರಕಾರಿ ಬೆಳೆಗಳನ್ನು ಕೂಡ ರೈತರು ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ರೈತರ ಒಂದೇ ಒಂದು ಮಾತು, ಯಾವುದೇ ಕಾರಣಕ್ಕೂ ನಾವು ಜಮೀನನ್ನು ಕೊಡೋದಿಲ್ಲ, ನಮಗೆ ವ್ಯವಸಾಯವನ್ನು ಮಾಡೋದಕ್ಕೆ ಬಿಡಿ, ಈ ಒಂದು ಯೋಜನೆ ನಮಗೆ ಬೇಡ ಅಂತೇಳಿ ಕಳೆದ 1-1.5 ವರ್ಷಗಳಿಂದಲೂ ಕೂಡ ಬೈರ್ಮಂಗಲದಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ವಿಷಯವನ್ನು ಕೊಟ್ಬಿಡಿ, ನಮಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಬೇಡ ಅಂತ. ಇಲ್ಲಿ ಕೆಲವೊಂದಿಷ್ಟು ಒಂದು ವಡೇರಹಳ್ಳಿ ಗ್ರಾಮದ ಮಹಿಳೆಯರಿದ್ದಾರೆ, ರೈತರೇ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಅಮ್ಮ, ಈಗ ಈ ಒಂದು ಯೋಜನೆಗಾಗಿ ಭೂಸ್ವಾಧೀನಕ್ಕೆ ಮುಂದಾಗ್ತಿದ್ದಾರೆ. ಮೊನ್ನೆ ಕೂಡ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ. ಅದರಲ್ಲಿ ಮೊದಲ ಹಂತದಾಗಿ 3 ಗ್ರಾಮಗಳು. ಈಗ ನಿಮ್ಮ ಗ್ರಾಮದಲ್ಲಿ 63 ಎಕರೆಯನ್ನು ಕೂಡ ಭೂಸ್ವಾಧೀನಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಏನು ಹೇಳ್ತೀರಮ್ಮ? ದಯವಿಟ್ಟು ನಾವು ಹೇಳೋದು, ಒಂದೂವರೆ ವರ್ಷದಿಂದ ಸಾಧನೆ ಮಾಡ್ತೇ ನಮಗೂ ನಾವು ಬೇಕಾದವ್ರನ್ನೆಲ್ಲ ಕೇಳ್ದೋ, ಮುಖ್ಯಮಂತ್ರಿಗಳದ್ರಕ್ಕೆಲ್ಲ. ನಾವು ಇದು ಅಂತಿರೋರು ಮಾಗಡಿಲ್ಲ ಅವರಲ್ರ ಬಾಲಕೃಷ್ಣ ತಕ್ಕ ಹೋದು, ಏನು ಪೊಲೀಸ್ನವರು ಒಬ್ಬ ಮಳಿನ ಜಯಮ್ಮನವ್ರನ್ನ ತಳ್ಳೇ ಬಿಟ್ರು. ನಾವು ಇಡಬಾರ್ದಲ್ಲ ಹಿಡ್ದು ಕೈ ಮುಗ್ದು ನರಸಿಂಹಪ್ಪ ಅಂತ ಅವನೇ, ನಮ್ಮೂರಲ್ಲಿ ರಂಗನಾಥ ಅಂತ ಅವನೇ. ನಾವು ಇನ್ನೆಲ್ಲೂ ಹೋಗಾನೆ, ನಮಗೆ ಸೌಲಭ್ಯ ಚೆನ್ನಾಗದೆ. ನಾವೇನು ಸಂಬಳ ತರೋರ್ಗಿನ ಹೆಚ್ಚಾಗಿ ಚೆನ್ನಾಗಿದ್ದೀವಿ. ರೈತರೇನು ಕಡಿಮೆ ಇಲ್ಲ. ಅವ್ರು ಯಾರೋ ಮಕ್ಳಿಗೆ, ರೈತರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂದರೆ ಇವಾಗ ಯಾಕೆ ಹೆಣ್ಣು ಕೊಡಲ್ಲ? 16 ವರ್ಷದಿಂದ ಹೆಣ್ಣು ಕೊಡ್ತಿದ್ರು, ಇವಾಗ ಕೊಡಲ್ಲ. ಅವರ ಅಪ್ಪ ತಾಯಿ ತಂದೆಗೆ ಅದು ಜವಾಬ್ದಾರಿ, ಬೇರೆಯವ್ರಿಗೆಲ್ಲ ಏನು ಜವಾಬ್ದಾರಿ? ತಂಗದು ಹೆಣ್ಣು ಕೊಡಲ್ಲ ಅನ್ನೋದಕ್ಕೆ ಏನು ಅರ್ಥ? ಅವ್ರ ಬೆಳೆಕಾಳು ಅವ್ರು ಬೇಯಿಸ್ಕೋಬೇಕು, ಬೇರೆಯವ್ರದೆಲ್ಲ ಬೇಸಾಕೋಗ್ಬಾರ್ದು. ಎತ್ತಿರೋರು ಏನೋ ಮಾಡ್ಕೋತಾರೆ ಅವ್ರ ಮಕ್ಕಳನ್ನ. ದಯವಿಟ್ಟು ನಮಗೆ ನೋಡ್ರಿ, ನಾವು ಹೋಗಿ ವಿಧಾನಸೌಧದಲ್ಲಿ ಇಸ ಕುಡಿದ್ರು ನಾವು ಜಮೀನು ಮಾತ್ರ ಬಿಡಲ್ಲ. ನಾವು 2 ಮಾತು ಹೇಳೋದು, ನಾವು ಬಿಡಲ್ಲ. ಇದಿಷ್ಟು ಕೂಡ ವಡೇರಹಳ್ಳಿ ಗ್ರಾಮದ ರೈತರು ಹೇಳ್ತಿರುವಂಥದ್ದು. ಇಲ್ಲಿ ವ್ಯವಸಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರಾಣವನ್ನು ಕೂಡ ಬಿಡ್ತೀವಿ, ಜಮೀನನ್ನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆ ಬೇಡ. ಈ ಒಂದು ಯೋಜನೆ ಮಾಡಿದ್ರೆ ರೈತರ ಶಾಪ CM ಅವ್ರಿಗೆ ತಟ್ಟತ್ತೆ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಪ್ರಶಾಂತ್, TV9 ರಾಮನಗರ.